ಅನುದಾನ ತಾರತಮ್ಯ ವಿಚಾರ ಮತ್ತೆ ಇವತ್ತು ಸದನದಲ್ಲಿ ಪ್ರಜ್ವಲಿಸಿದೆ. ಇವತ್ತು ಮತ್ತೆ ವಾಕ್ಸಮರಕ್ಕೆ ನಾಂದಿ ಹಾಡಿದೆ. ಪರಿಷತ್ನಲ್ಲಿ ಪ್ರತಿಧ್ವನಿಸಿದೆ ಇವತ್ತು ಅನುದಾನ ತಾರತಮ್ಯ ವಿಚಾರ. ಕೇಂದ್ರ ಸರ್ಕಾರ ಒಂದೇ ಒಂದು ರೂಪಾಯಿ ಬಿಡುಗಡೆ ಮಾಡಿಲ್ಲ ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ರಾಜ್ಯಕ್ಕೆ ಕೇಂದ್ರ ಅನ್ಯಾಯ ಮಾಡಿದೆ ಅಂತ ಸಿಎಂ ಗರಂ ಆಗಿದ್ದಾರೆ. ಈ ವೇಳೆ ಬಿಜೆಪಿ ಸದಸ್ಯರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಸದಸ್ಯರ ಗಲಾಟೆಗೆ ಗರಂ ಆಗಿದ್ದಾರೆ ಮುಖ್ಯಮಂತ್ರಿಗಳು. ಒಂದೇ ಒಂದು ರೂಪಾಯಿ ಕೂಡ ಬಂದಿಲ್ಲ, ಏನು ಗುಂಡಾಗಿರಿ ಮಾಡ್ತೀರಾ, ನಿಮ್ಮ ಗುಂಡಾಗಿರಿಗೆ ಹೆದರಲ್ಲ ಅಂತ ಸಿಎಂ ಹೇಳಿದ್ದಾರೆ. ನೀವೇನೇ ಹೇಳಿದ್ರು ಸತ್ಯ ಹೇಳ್ತೀನಿ ಅಂತ ಸಿಎಂ ತಿರುಗೇಟನ್ನ ಕೊಟ್ಟಿದ್ದಾರೆ. ಅವ್ರಿಗೆ ಕೊಟ್ಟಿದ್ದೀನಿ, ನಾ ಹೇಳ್ತೀನಿ, ಕುತ್ಕೊಳ್ಳಿ. ಕ್ವಶನ್ ಉತ್ತರ ಕೊಡ್ತಾ ಇದ್ದೀನಿ. ಕ್ವಶನ್ ಕೇಳಿದ್ದಾರೆ, ನಾನು ಉತ್ತರ ಕೊಡ್ತಾ ಮುಗಿಸಿದ ಮೇಲೆ ಬೇಕಾದ್ರೆ ಕ್ಲಾರಿಫಿಕೇಶನ್ ಕೇಳಲಿ. ಈಗ ಮಧ್ಯದಲ್ಲಿ ಎದ್ಬಿಟ್ಟು ಗಲಾಟೆ ಮಾಡಿದ್ರೆ ಗೂಂಡಾಗಿರಿ ಮಾಡ್ತೀರಾ? ಎದುರಲ್ಲ, ರಾಜ್ಯದ ಜನ ನೋಡ್ತಾ ಇದ್ದಾರೆ. 7 ಕೋಟಿ ಕನ್ನಡಿಗರು ನೋಡ್ತಾ ಇದ್ದಾರೆ. ನೀವು ಹೇಗೆ ಅನ್ಯಾಯ ಮಾಡ್ತಾ ಇದ್ದೀರಿ ಈ ರಾಜ್ಯಕ್ಕೆ ಅಂತ ಹೇಳಿ 7 ಕೋಟಿ ಕನ್ನಡಿಗರು ನೋಡ್ತಾ ಇದ್ದಾರೆ. ಅವ್ರು ಕೇಳ್ತಾರೆ, ಅವ್ರು ಕೇಳಿದ ಮೇಲೆ ಏನಾದ್ರು ಇದ್ರೆ ನಿಮ್ ಪರ್ಮಿಷನ್ ತಗೊಂಡು ಕೇಳಿ. ಅದು ಬಿಟ್ಬಿಟ್ಟು ಮಧ್ಯದಲ್ಲಿ ಅದರ ಅರ್ಥ ಅವರು ತಪ್ಪು ಮಾಡಿದ್ದಾರೆ, ತಪ್ಪುಗಳನ್ನು ಹೇಳ್ಬಾರದು ಅಂತೇಳಿ ಗಲಾಟೆ ಮಾಡ್ತಾರೆ. ಈಗ ಸಭಾಪತಿಯವರೇ, ನಾನು ಪ್ರಶ್ನೆ ಕೇಳಿದ್ದೀನಿ. ಅವರು ಪ್ರಶ್ನೆ ಕೇಳಿರೋರು, ನೀವೆಲ್ಲ ಪ್ರಶ್ನೆ ಕೇಳಿರೋ ಅವರು ಉತ್ತರನೇ ಮುಗಿಸಿಲ್ಲ. ವೆಂಕಟೇಶ್ ಕೇಳಿ ಕೊಡ್ರಿ, ನೀವು ಕುತ್ಕೊಳ್ಳಿ, ಕುತ್ಕೊಳ್ಳಮ್ಮ. ವೆಂಕಟೇಶ್ ಕೇಳಿ.